ಈಗಾಗಲೇ ಕೂಡ ಅಕ್ವಿಸಿಷನ್ ಮಾಡಿದೀವಿ. ಅಲ್ಲಿ ಕ್ಲಸ್ಟರ್ ಒಂದು ಒಳ್ಳೆಯ ಜೀನ್ಸ್ ಪಾರ್ಕ್ ಅನ್ನ ಪ್ರಪಂಚಕ್ಕೆ ತೋರಿಸುವಂತದನ್ನ ನಮ್ಮ ರಾಹುಲ್ ಗಾಂಧೀಜಿ ಅವರ ಕನಸನ್ನ ನಾವು ನನಸು ಮಾಡ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ನಮ್ಮ ಮಂತ್ರಿಗಳ ಅವರ ಕನಸನ್ನ ನನಸು ಮಾಡ್ತಾ ಇದೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ನಾವು ಅಲ್ಲಿ ಕೆಲಸ ಮಾಡೋದನ್ನ ಇವ್ರಿಗೆ ಹೇಳಿ ತೋರಿಸಬೇಕಾಗಿಲ್ಲ. ನಮ್ಮ ಕೆಲಸದಲ್ಲಿ ನಾವು ತೋರಿಸ್ತೀವಿ. ನಾವು ನಮ್ಮ ಅಭಿವೃದ್ಧಿಯನ್ನ ನಾವು ಮುಂದೆ ಇಟ್ಕೊಂಡು ನಾವು ಮಾಡ್ತೀವಿ. ಎರಡನೇ ಮಾತಿಲ್ಲ. ನಮ್ಮ ಮಾನ್ಯ ಸಭಾ ಅಧ್ಯಕ್ಷರೇ, ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಮಾನ್ಯ ಗೃಹ ಮಂತ್ರಿಗಳ ಬಗ್ಗೆ ಇವ್ರ ಬಗ್ಗೆ ಅವ್ರು ಹೇಳಿದಾರೆ. ಯಾವುದೇ ರೀತಿಯಾದಂತ ಕೆಟ್ಟೋಗಿಲ್ಲ. ಬಳ್ಳಾರಿ ಬಹಳಷ್ಟು ಶಾಂತಿ ರೀತಿಯಾಗಿದೆ. ಈ ಘಟನೆ ನಡಿಕೂಡ್ದಾಗಿತ್ತು. ನನಗೇನಂದ್ರೆ ಈ ಘಟನೆ ನಡೆದಾಗ ನಮ್ಮಂತವ್ರಿಗೆ ಹೇಳ್ಬಿಟ್ಟಿದ್ರೆ ನಾವು ಸಾಲ್ವ್ ಮಾಡ್ಬಿಡ್ತಿದ್ವಿ ಅಂತೇಳಿ ಮನವಿ ಮಾಡಿದ್ದೆ. ನಾನು ಹೇಳ್ತಾ ಇದ್ದೀನಿ, ನೀವು ಒಂದು ಫೋನ್ ಮಾಡಿ ನಾಗೇಂದ್ರ ಹಿಂಗಿದೆ ಅಂತ ಹೇಳಿದ್ರೆ ನಾನು ಮಾತಾಡಿಲ್ಲ ನಿಮಗೆ ಎಷ್ಟು ಸರಿ ಮಾತಾಡಿ ಅಲ್ಲ. ಈ ವಿಚಾರನ ಯಾಕೆ ಇಷ್ಟು ತಗೊಂಡು ಅಂತೇಳಿ ಅದರಲ್ಲಿ ಬಹಳ ದೊಡ್ಡ ನಷ್ಟ ಆಗಿರೋದು ವಾಲ್ಮೀಕಿಯ ಈ ಪ್ರಪಂಚಕ್ಕೆ ರಾಮ ಸೀತಾ ಯಾರು, ರಾಮ ಯಾರು, ರಾವಣ ಯಾರು ಅನ್ನುವಂತ ವಿಚಾರನ ಬೆಳಕಿಗೆ ತಂದ ಬಗ್ಗೆ ಒಬ್ಬ ದಲಿತರ ಬಗ್ಗೆನೆ ಆ ವಾಲ್ಮೀಕಿಯ ಒಂದು ಕೆಳಕ್ ತುಳಿದಿದ್ರು. ಇದನ್ನ ತಾವು ಕಡದಿಂದ ಕೆಲವು ವಿಚಾರಗಳನ್ನ ಕೇಳಿ, ನನ್ನ ಮಾತಲ್ಲಿ ಬೇರೆ ವೈಯಕ್ತಿಕ ಯಾವುದೇ ಇಲ್ಲ. ನಾನು ಇದನ್ನ ಕ್ಲಾರಿಫೈ ಮಾಡ್ತೀನಿ. ನೋಡಿ, ನನ್ನ ಸೋಲ್ಸೋದು ಬಿಡೋದು ಅದು ಜನತಾ ನ್ಯಾಯಾಲಯದಲ್ಲಿ ಇದ್ದೇ ಇರುತ್ತೆ. ನಮ್ಮ ಹೋರಾಟ ಇದ್ದೇ ಇರುತ್ತೆ. ಹೆಜ್ಜೆ ಹೆಜ್ಜೆಗೂ ಹೋರಾಟ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದನ್ನ ನಾವು ಮಾಡ್ಕೊಂಡು ನಮ್ಮ ಪಕ್ಷ ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಅವ್ರ ಎಲ್ಲಾ ಚಾಲೆಂಜ್ ಗಳನ್ನ ಕಾಂಗ್ರೆಸ್ ಪಕ್ಷ ಸ್ವಾಗತ. ನಂಜೇಗೌಡರು ಅಧ್ಯಕ್ಷರೇ, ಗೌರವಾನ್ವಿತ ರಾಜ್ಯಪಾಲರ ವಂದನಾ ನಿರ್ಣಯ ಸಮರ್ಥ್ಯವನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಅಧ್ಯಕ್ಷರೇ. ಸದನದಲ್ಲಿ ವಾಲ್ಮೀಕಿ ವಾರ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಸದನದಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಬಳ್ಳಾರಿಯ ಗಲಾಟೆಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಅದಾದಮೇಲೆ ಮತ್ತೆ ಇವತ್ತು ಸಹ ಪ್ರಸ್ತಾಪ ಆಗುತ್ತೆ. ಯಾವಾಗ ಶಾಸಕರಾಗಿರುವಂತಹ ಮಾಜಿ ಸಚಿವರು ಬಿ ನಾಗೇಂದ್ರ ಅವರು ಮಾತನಾಡೋ ಸಂದರ್ಭದಲ್ಲಿ ಬಳ್ಳಾರಿ ಗಲಾಟೆಯ ವಿಚಾರವನ್ನ ಏನಂದ್ರೆ ಜನಾರ್ದನ್ ರೆಡ್ಡಿ ಅವರು ಏನು ಪ್ರಸ್ತಾಪ ಮಾಡಿದ್ರಲ್ಲ ಅದಕ್ಕೆ ಪ್ರತಿ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಅದೇನಾದರೂ ಅಲ್ಲಿ ಯಾವುದೇ ಕಾರಣಕ್ಕೂ ಸಹ ಜನಾರ್ದನ್ ರೆಡ್ಡಿ ಅವರು ಹೇಳೋ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಆಗಬಾರ್ದಾಗಿತ್ತು, ಆದರೆ ಆಗಿದೆ. ಆ ವಿಚಾರವನ್ನ ಸ್ವಲ್ಪ ನಮ್ಮ ಗಮನಕ್ಕೆ ತಂದಿದ್ರೆ ಸಾಕಿತ್ತು. ನಾವು ಯಾವುದೇ ಕಾರಣಕ್ಕೂ ಸಹ ಅಂತಹ ಗಲಾಟೆಗಳಿಗೆ ಅವಕಾಶವನ್ನ ಮಾಡಿಕೊಡ್ತಿರ್ಲಿಲ್ಲ. ಯಾವುದೇ ಕಾರಣಕ್ಕೂ ಬಳ್ಳಾರಿ ಗೂಂಡಾ ರೀತಿಯ ವರ್ತನೆಯನ್ನ ಮಾಡಿಲ್ಲ. ಬಳ್ಳಾರಿಯಲ್ಲಿ ನೀವು ಹೇಳಿರೋ ರೀತಿ ಬಳ್ಳಾರಿಯಲ್ಲಿ ಇಲ್ಲ ಅನ್ನುವಂತಹ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತೆ ಅದರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದೇನು ಅಂದರೆ, ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಶಾಸಕರು ಹೇಗೆ ಗೆದ್ದು ಬರ್ತಾರೆ ಈಗಿನವರು ಅಂತ ನೋಡೋಣ ಅನ್ನುವಂತಹ ವಿಚಾರವನ್ನು ಹೇಳಿದ್ರು. ಅದಕ್ಕೂ ಸಹ ಅದನ್ನು ನಿರ್ಧಾರ ಮಾಡುವಂಥದ್ದು ಜನರು ಅನ್ನುವಂತಹ ವಿಚಾರವನ್ನು ನಾಗೇಂದ್ರ ಅವರು ಹೇಳಿದ್ದಾರೆ.